ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿನ ಕುತೂಹಲ ಅಂದ್ರೆ ಇವತ್ತು ಕರೆದಿರ್ತಕ್ಕಂಥ ಸಿಎಲ್ಪಿ ಸಭೆಗೆ ಗೈರಾಗುವಂತಹ ಅತೃಪ್ತರ ಸಂಖ್ಯೆ ಎಷ್ಟು ಅಂತ. ಸಿಎಲ್ಪಿ ಸಭೆಗೆ ಹಾಜರಾಗುವ ಅತೃಪ್ತರ ಸಂಖ್ಯೆ ಎಷ್ಟು? ಈ ಕ್ಷಣದಲ್ಲಿ ಅತೃಪ್ತರ ಬಗ್ಗೆ ಸಿಗ್ತಾ ಇದೆ ಒಂದಷ್ಟು ಕ್ಲಾರಿಟಿ. ಸಿಎಲ್ಪಿ ಸಭೆಗೆ ಶಾಸಕ ನಾಗೇಂದ್ರ ಮತ್ತು ಆನಂದ್ ಸಿಂಗ್ ಹಾಜರಿ ಖಚಿತ. ಯಾಕೆಂದ್ರೆ ಬೇಲೆಕೇರಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಕೋರ್ಟ್ ಕಲಾಪದಲ್ಲಿ ಅವರು ಭಾಗವಹಿಸೋ ಹಾಗಿಲ್ಲ, ಹಾಗಾಗಿ ಬರ್ತಾರೆ. ಇನ್ನು ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಮತ್ತು ಉಮೇಶ್ ಜಾಧವ್ ಇವರು 3 ಜನ ಗೈರಾಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಇನ್ನೂ ಕೂಡ ಮುಂಬೈನ ಗೌಪ್ಯ ಸ್ಥಳದಲ್ಲಿ ಇದ್ದಾರೆ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಅವರು. ಅದಿರು ನಾಪತ್ತೆ ಪ್ರಕರಣದ ವಿಚಾರಣೆಗೆ ವಿನಾಯಿತಿಯನ್ನು ಪಡೆದಿದ್ದಾರೆ ನಾಗೇಂದ್ರ ಅವರು. ಹಾಗಾಗಿ ನಾಗೇಂದ್ರ ಅವರ ಮನವಿಯನ್ನು ಪುರಸ್ಕರಿಸಿ ವಿಚಾರಣೆಯನ್ನು ಮುಂದೂಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಫೆಬ್ರವರಿ 18ಕ್ಕೆ ಮುಂದಿನ ವಿಚಾರಣೆಯನ್ನು ನಿಗದಿ ಮಾಡಿರೋದ್ರಿಂದ ಅವರು ಇವತ್ತಿನ ಸಿಎಲ್ಪಿ ಸಭೆಗೆ ಬರ್ತಾರೆ. ಆನಂದ್ ಸಿಂಗ್ ಕೂಡ ಬರ್ತಾರೆ. ಆದರೆ 3 ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಮತ್ತು ಉಮೇಶ್ ಜಾಧವ್ ಗೈರಾಗುವ ಸಾಧ್ಯತೆ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಮಸೂದ್ ಕುಮಾರಕೃಪಾ ಗೆಸ್ಟ್ ಹೌಸ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಸೂದ್, ನನಗನ್ಸೋ ಪ್ರಕಾರ ಕಾಂಗ್ರೆಸ್ನ ನಾಯಕರಿಗೆ ಎಕ್ಸಾಕ್ಟ್ ಫಿಗರ್ ಸಿಗ್ತಾ ಇಲ್ವಾ? ಅವರೇ ಗೊಂದಲದಲ್ಲಿದ್ದಾರಾ? ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬರಲ್ಲ ಅಂತಕ್ಕಂಥದ್ದು ಒಂದು ರೀತಿ ಆತಂಕ ಏನಾದರೂ ಇದೆಯಾ ಕಾಂಗ್ರೆಸ್ ನಾಯಕರ ಮನಸ್ಸಿನಲ್ಲಿ? ಅರವಿಂದ್, ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಅಂದ್ರೆ ದೋಸ್ತಿ ಪಕ್ಷಗಳಿಗೆ ಇನ್ನೂ ಕೂಡ ಆತಂಕ ದೂರ ಆಗಿಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ ಎಲ್ಲಾ ಅತೃಪ್ತ ಶಾಸಕರು ಕೂಡ ಸಭೆಗೆ ಬರಲ್ಲ ಅನ್ನುವಂಥ ಮಾಹಿತಿ ಇದೆ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ನೇತೃತ್ವದ 4 ಶಾಸಕರು, ಅವರ ನೇತೃತ್ವದ 4 ಶಾಸಕರು ಇವತ್ತಿನ ಸಿಎಲ್ಪಿ ಸಭೆಗೆ ಗೈರು ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ರಮೇಶ್ ಜಾರಕಿಹೊಳಿ ಅವರು, ಮಹೇಶ್ ಕುಮಟಳ್ಳಿ ಅವರು, ಉಮೇಶ್ ಜಾಧವ್ ಅವರು ಮತ್ತೆ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಈ 4 ಕೂಡ ಇವತ್ತಿನ ಸಿಎಲ್ಪಿ ಸಭೆಗೆ ಗೈರು ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಯಾಕೆಂತಂದ್ರೆ ದೆಹಲಿಯಲ್ಲಿ ಅವರು ಇದ್ದ ಹೋಟೆಲ್ ಖಾಲಿ ಮಾಡಿದ್ರು ಕೂಡ ಮತ್ತೊಂದು ಮುಂಬೈನಲ್ಲಿ ಇದ್ದ ಹೋಟೆಲ್ ಖಾಲಿ ಮಾಡಿದ್ರು ಕೂಡ ಮತ್ತೊಂದು ಗೌಪ್ಯ ಸ್ಥಳದಲ್ಲಿ ಅವರು ಅಡಗಿದ್ದಾರೆ. ಮತ್ತೆ ಬೆಂಗಳೂರು ಕಡೆಗೆ ಅವ್ರ ಪ್ರಯಾಣ ಇವತ್ತು ಇಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ದೋಸ್ತಿ ಸರ್ಕಾರಕ್ಕೆ ಮತ್ತೆ ಆತಂಕ ಹೆಚ್ಚಾಗ್ತಾ ಹೋಗ್ತಿದೆ. ನಿನ್ನೆ ರಾತ್ರಿ ವೇಣುಗೋಪಾಲ್ ಅವರು ಕೂಡ ಕೆಕೆ ಗೆಸ್ಟ್ ಹೌಸ್ ಬಂದಿದ್ದಾರೆ. ಈಗಾಗಲೇ ಎಲ್ಲಾ ನಾಯಕರು ಕೂಡ ಬಂದವರು ನೋಡ್ಕೊಂಡು ಹೋಗಿದ್ದಾರೆ. ಖುದ್ದು ಸಿಎಂ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಈ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ. ಯಾರೆಲ್ಲ ಶಾಸಕರು ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಅವ್ರನ್ನ ಯಾಕೆ ನೀವು ಸಂಪರ್ಕ ಮಾಡ್ತಿಲ್ಲ ಅನ್ನುವಂಥ ತರಾಟೆಯನ್ನು ಕೂಡ ವೇಣುಗೋಪಾಲ್ ಅವರು ಕಾಂಗ್ರೆಸ್ ನಾಯಕರನ್ನ ತಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಬಂದಿದ್ದಾರೆ. ಈಶ್ವರ್ ಖಂಡ್ರೆ ಕೂಡ ಮಾತಾಡ್ಕೊಂಡು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರು ಜೊತೆಗೆ ವೇಣುಗೋಪಾಲ್ ಮಾತಾಡ್ತಿದ್ದಾರೆ. ಯಾರೆಲ್ಲ ಸಂಪರ್ಕದಲ್ಲಿ ಸಿಗ್ತಾ ಇಲ್ವೋ ಅವ್ರನ್ನ ಸಂಪರ್ಕ ಮಾಡಿ ಸಭೆಗೆ ಬರುವಂತೆ ಮಾಡಿ ಅಂತ. ಯಾಕೆಂತಂದ್ರೆ ಇಲ್ಲಿ ಪ್ರತಿಷ್ಠೆ ಕೂಡ ಮನೆ ಮಾಡಿದೆ. ಎಲ್ಲಾ ನಾಯಕರು ಹೇಳ್ಕೊಂಡು ಬರ್ತಿದ್ದಾರೆ ಎಲ್ಲಾ ಶಾಸಕರು ಬರ್ತಾರೆ ಅಂತ. ಬಿಜೆಪಿ ಅವರಿಗೆ ಟಾಂಗ್ ಕೊಡೋದಕ್ಕಾದ್ರೂ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಆ ಪ್ರತಿಷ್ಠೆ ಉಳಿಸ್ಕೋಬೇಕು ಅಂತಂದ್ರೆ ಎಲ್ಲಾ ಶಾಸಕರು ಬರಬೇಕು. ಇದ್ರ ಜೊತೆಗೆ ಆಂಟಿ ಡಿಫೆಕ್ಷನ್ ಕಾಯ್ದೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರ ಚಿತ್ತ ಈಗ ಸಿಎಲ್ಪಿ ಸಭೆ ಮೇಲೆ ನಿಂತಿದೆ. ಅತೃಪ್ತ ಶಾಸಕರು ಬರ್ತಾರಾ ಇಲ್ವಾ ಅಂತ ವಿಷಯ ಸಂಜೆವರೆಗೆ ಗೊತ್ತಾಗುತ್ತೆ. ಅರವಿಂದ್, ಒಂದು ವೇಳೆ ಮಸೂದ್ ನೀವು ಹೇಳದಂತೆ ರಮೇಶ್ ಜಾರಕಿಹೊಳಿ ನೇತೃತ್ವದ 4 ಅತೃಪ್ತರು ಇವತ್ತಿನ ಶಾಸಕಾಂಗ ಸಭೆಗೆ ಬರಲಿಲ್ಲ ಅನ್ನೋದಾದ್ರೆ ಆಪರೇಷನ್ ಕಮಲ ಇನ್ನೂ ಜಾರಿಯಲ್ಲಿದೆ ಅಂತ ಭಾವಿಸಬಹುದಾ? ಅದು ಕೂಡ ಅನುಮಾನ ಹುಟ್ಟಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಬೆಳಿಗ್ಗೆ ಅವರ ನಿವಾಸದ ಮುಂದೆ ಯಡಿಯೂರಪ್ಪನವರು ಮಾತನಾಡಿದ್ರು. ನಿನ್ನೆ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ರು, ನಿನ್ನೆ ನಮ್ಮ ಶಾಸಕರು ಬರ್ತಾರೆ ಎಲ್ಲರೂ ಕೂಡ ಅಲ್ಲಿಂದ ಅಂತ ಹೇಳಿದ್ರು. ಆದ್ರೆ ಇವತ್ತು ಬಂದಿಲ್ಲ, ನಾಳೆ ಬರ್ತಾರೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೂ 2 ದಿನಗಳ ಕಾಲ ಏನು ಹರಿಯಾಣ ಗುರುಗ್ರಾಮದ ವಾಸ್ತವ್ಯ ಮುಂದುವರೆಸಿ ಅಂತ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ಈ ಕಡೆ ಸಿಎಲ್ಪಿ ಸಭೆಗೆ ಅತೃಪ್ತ ಶಾಸಕರು ಬರಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮತ್ತೆ ಅವರು ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಉಳಿದ ಅತೃಪ್ತ ಶಾಸಕರು ಬಂದು ಹೇಳ್ಕೊಂಡು ಹೋಗಿದ್ದಾರೆ. ಆದ್ರೆ ಈ 4 ಶಾಸಕರು ಪ್ರಮುಖವಾಗಿ ಬರ್ತಾ ಇಲ್ಲ. ಯಾಕೆಂದ್ರೆ ಇಡೀ
ಆಪರೇಷನ್ ನ ಭಾಗವಾಗಿರುವಂತಹ 4 ಶಾಸಕರು. ಹಾಗಾಗಿ ಅವ್ರನ್ನ ಸಂಪರ್ಕ ಮಾಡುವ ಪ್ರಯತ್ನ ನಡೀತಾ ಇದೆ. ಅಲ್ಲಿಗೆ ಆಪರೇಷನ್ ಕಮಲ ತಂತ್ರಗಾರಿಕೆ ಇನ್ನೂ ಮುಂದುವರೆದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅರವಿಂದ್, ಯಡಿಯೂರಪ್ಪನವ್ರು ನಿನ್ನೆ ಬೆಳಿಗ್ಗೆ ಇನ್ನೂ ಒಂದು ಮಾತು ಹೇಳಿದ್ರು, ಮಸೂದ್ ನಾಳೆ ಹೆಂಗಿದ್ರು ತುರ್ತು ಸಭೆ ಕರೆದಿದಾರಲ್ಲ ಕಾಂಗ್ರೆಸ್ನವರು, ಅವ್ರ ಬಂಡವಾಳ ನಾಳೆ ಬಯಲಾಗುತ್ತೆ, ಎಷ್ಟು ಜನ ಹಾಜರಾಗ್ತಾರೆ ನೋಡೋಣ ಅಂತ. ಹಾಗಾಗಿ ಯಡಿಯೂರಪ್ಪನವರಿಗೂ ಕೂಡ ಇದೇ ನಿರೀಕ್ಷೆ ಇದೆ, ಸಾಕಷ್ಟು ಜನ ಗೈರಾಗ್ತಾರೆ ಅಂತ. ಒಂದು ವೇಳೆ ಗೈರಾಗಿದ್ದು ಅವರ ನಿರೀಕ್ಷೆಯಂತೆ ಆಗ್ಬಿಟ್ರೆ ಆಗ ಏನಾದರೂ ಆಪರೇಷನ್ ಕಮಲವನ್ನ ದೊಡ್ಡ ಮಟ್ಟದಲ್ಲಿ ಪ್ರೊಸೀಡ್ ಮಾಡೋದಕ್ಕೆ ಚಿಂತನೆಗಳು ನಡೀಬಹುದಾ? ಆ ಆತಂಕ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆಯಾ ಅಂತ. ಅರವಿಂದ್, ಈಗ ಡಿ ಕೆ ಶಿವಕುಮಾರ್ KK ಗೆಸ್ಟ್ ಹೌಸ್ ಇಂದ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಿ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸೋಣ. ಸುವರ್ಣ ನ್ಯೂಸ್ ಏನೇನೋ ರಾಂಗ್ ಸ್ಟೋರಿ ಹೊಡಿತಾ ಇದೆ, ಏನೇನೋ ರಾಂಗ್ ಸ್ಟೋರಿ ನನ್ನ ಮೇಲೆ ನಾನೇ ಕಾರಣ ಅಂತ. PCC ಓಕೆ, ಈಗ ತಾನೇ DK ಶಿವಕುಮಾರ್ ಮತ್ತು ವೇಣುಗೋಪಾಲ್ KK ಗೆಸ್ಟ್ ಹೌಸ್ನಿಂದ ಹೊರಬಂದಿದ್ದಾರೆ, ಸಭೆಯನ್ನು ಮುಗಿಸಿ ಅಂತಕ್ಕಂಥ ಮಾಹಿತಿ ಇದೆ. ನನ್ನ ಕೊಲೀಗ್ ಅವರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ನೋಡೋಣ ಅದರಲ್ಲಿ ಮಾತನಾಡ್ತಾರ DK ಶಿವಕುಮಾರ್ ಅವರು ಇಲ್ವಾ ಅಂತಕ್ಕಂಥದ್ದು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಕಾಂಗ್ರೆಸ್ ನಾಯಕರಲ್ಲಿ ಇನ್ನೂ ಕೂಡ ಆತಂಕ ಮನೆ ಮಾಡಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಕುಮಾರಸ್ವಾಮಿ ಅವರು ಏಕಾಏಕಿ ಇವತ್ತು KK ಗೆಸ್ಟ್ ಹೌಸ್ಗೆ ಬಂದು ವೇಣುಗೋಪಾಲ್ ಜೊತೆ ಮಾತನಾಡಿ ಹೋಗಿದ್ದಾರೆ. ಅದಾದ ನಂತರ ಈಗ DK ಶಿವಕುಮಾರ್ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾರೆ ಅಂತಂದ್ರೇ ಈ ಥರದ್ದು ಯಾವುದಾದ್ರೂ ಸಿಚುವೇಶನ್ ಇದೆ ಅಂತಕ್ಕಂಥದ್ದು. ಸೊ ಇವತ್ತು ಅವರು ಸಭೆಗೆ ವೇಣುಗೋಪಾಲ್ ಅವರು ಬರಬೇಕು ಅಂತ ಏನಿಲ್ಲ, ಯಾಕೆಂದರೆ CLP ಲೀಡರ್ ಸಿದ್ದರಾಮಯ್ಯನವರಿದ್ದಾರೆ, ಅವರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ. ಆಮೇಲೆ ಸಭೆಯಲ್ಲಿ ಗಹನವಾಗಿ ಚರ್ಚೆ ಮಾಡುವಂತಹ ವಿಚಾರಗಳು ಏನಿಲ್ಲ, ವೆರಿ ಸಿಂಪಲ್. ಇವತ್ತಿನ ಸಭೆಯಲ್ಲಿ ಎಷ್ಟು ಜನ ಬರ್ತಾರೆ, ಯಾರಾದರೂ ಗೈರಾಗ್ತಾರಾ ಏನು ತಿಳ್ಕೊಳ್ಳೋದಕ್ಕೋಸ್ಕರನೇ ತುರ್ತು ಸಭೆಯನ್ನು ಕರೆದಿರೋದು. ಹಾಗಾಗಿ DK ಶಿವಕುಮಾರ್ ಅವರು ನೋಡ್ಬೇಕು ಅವ್ರು ಮಾತನಾಡ್ತಾರ ಅಂತ, ಅವರಲ್ಲಿ ಏನಾದರೂ ಆತಂಕ ಇದೆಯಾ ಇಲ್ವಾ, ಅಥವಾ ಅತೃಪ್ತರನ್ನ ಸಂಪರ್ಕ ಸಾಧಿಸೋದಕ್ಕೆ ಅವರು ಸಫಲರಾಗಿದ್ದಾರಾ ಇಲ್ವಾ ಅಂತನ್ಬಿಟ್ಟು. ಈ ಮಧ್ಯದಲ್ಲಿ ಕಾಂಗ್ರೆಸ್ನ ಒಂದು ಸಮಾವೇಶ ಕೂಡ ಇದೆ ಇವತ್ತು, ಯಾಕೆಂದರೆ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ HK ಪಾಟೀಲ್ ಅವರನ್ನ ಘೋಷಣೆ ಮಾಡಿದ್ದು ಇವತ್ತು ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗಾಗಿ ವೇಣುಗೋಪಾಲ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕೂಡ ಬಂದಿರಬಹುದು. ಇದರ ಮಧ್ಯದಲ್ಲೇ ಸಭೆಗಳು ಕೂಡ ನಡೀತಾ ಇದೆ. ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಬಂದಿದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ, DK ಶಿವಕುಮಾರ್ ಅವರಿದ್ದಾರೆ, ವೇಣುಗೋಪಾಲ್ ಇದ್ದಾರೆ. ಬೆಳಿಗ್ಗೆ ಕುಮಾರಸ್ವಾಮಿ ಅವರು ಬಂದು ಮಾತನಾಡ್ಕೊಂಡು ಹೋದರು. ಇವರೆಲ್ಲರ ಚಿತ್ತ ಇವತ್ತಿನ ಸಭೆಯತ್ತ ನೆಟ್ಟಿದೆ, ಯಾರು ಬರ್ತಾರೆ ಯಾರು ಬರಲ್ಲ. ಒಂದು ವೇಳೆ ಕಾಂಗ್ರೆಸ್ ನಾಯಕರು ಹೇಳಿದ ಪ್ರಕಾರ ಎಲ್ಲ ಅತೃಪ್ತರು ಇವತ್ತಿನ ಶಾಸನ ಸಭೆಗೆ ಬಂದುಬಿಟ್ರೆ ಖಂಡಿತವಾಗಿ ಅಲ್ಲಿಗೆ ಆಪರೇಷನ್ ಕಮಲ ಫೇಲ್ಯೂರ್, ಎಲ್ಲವೂ ಸರಿ ಹೋಗಿದೆ ಅಂತಕ್ಕಂಥ ಅರ್ಥ ಆಗುತ್ತೆ. ಬರಲಿಲ್ಲ ಅಂದಾಗ ಮಾತ್ರ ಇದರ ಕಾವು ಮತ್ತಷ್ಟು ಏರುತ್ತೆ. ಇನ್ನು ಕುಮಾರಕೃಪಾ ಅತಿಥಿ ಗೃಹದಿಂದ ಹೊರಬಂದಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಅವ್ರೇನು ಹೇಳಿದ್ರು ಅಂತ ಕೇಳೋಣ ಬನ್ನಿ. ಏನಿಲ್ಲ, ಕರೆಕ್ಟ್ ನಿನ್ನೆ ರಾತ್ರಿ ಬಂದಿದ್ದಾರೆ, ಇವತ್ತು ಅವರ CLP ಸಭೆಯನ್ನು ಕರೆದಿದ್ದಾರೆ. ನಾನು ಇವತ್ತಿನಿಂದ 2 ದಿವಸ ಇರಲ್ಲ. ಈಗಾಗಲೇ ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮುಗಿಸಿದ್ದೇನೆ. ಈಗ ಸಿರಿಧಾನ್ಯದ ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ ಇದು ನಮ್ಮ ಚುಂಚನಗಿರಿ ಮಠದ ಕಾರ್ಯಕ್ರಮ, ಅಲ್ಲಿಂದ ತುಮಕೂರಿಗೆ ಹೋಗಬೇಕು. ತುಮಕೂರಿಂದ ಬಂದು 2 ಡಿಪಾರ್ಟ್ಮೆಂಟ್ದು ಬಜೆಟ್ರಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದು ಮುಗಿಸ್ಕೊಂಡು ಮತ್ತೆ ಕಲ್ಕಟ್ಟಾಗೆ ಓಡಬೇಕು. ಕಲ್ಕಟ್ಟ ಮುಗಿಸ್ಕೊಂಡು ನಾಳೆ ಬಂದು ವಾಪಸ್ಸು ಮತ್ತೆ ನನ್ನ ಮಗನದೊಂದು ಕಾರ್ಯಕ್ರಮ, ನಂದು ವೈಯಕ್ತಿಕ ಕಾರ್ಯಕ್ರಮ ಮೈಸೂರಿನಲ್ಲಿ. ಅದರಿಂದ 2 ದಿವಸ ನಾನು ಮತ್ತೆ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಅವ್ರನ್ನ ಒಂದು ಕರ್ಟಸಿ ಕಾಲ್ ಭೇಟಿ ಮಾಡ್ಲಿಕ್ಕೆ ಮುಗ್ದಿಲ್ಲ ಅಂತ. ಅವ್ರ ಆಪರೇಷನ್ ಕಮಲ ಅವ್ರು ಮುಂದುವರಿಸ್ತಾ ಇರ್ತಾರೆ, ನಾನು ಅದಕ್ಕೇನು ತಲೆ ಕೆಡಿಸ್ಕೊಡಲ್ಲ. ಅದು ಅವ್ರ ಕರ್ತವ್ಯ ಪಾಪ ಮಾಡಬೇಕಾದ ಯಡಿಯೂರಪ್ಪನವ್ರದ್ದು ಅವ್ರ ಸ್ನೇಹಿತರುಗಳದು. ನಾನು ಅದಕ್ಕೆ ಯಾಕೆ ದೋಷ ಕೊಡಲಿ? ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಮೈತ್ರಿ ಸರ್ಕಾರಕ್ಕೆ ಇರುವಂಥ ಆತಂಕ ಇವತ್ತು ಫುಲ್ ಸ್ಟಾಪ್ ಆಗುತ್ತಾ ಅಂತ? ನನಗೆ ಆತಂಕವೇ ಇಲ್ಲ, ನಾನು ಆರಾಮಾಗಿದ್ದೀನಿ, ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಆತಂಕ ಕ್ರಿಯೇಟ್ ಮಾಡ್ಕೊಂಡವರಲ್ಲ, ಅವ್ರಿಗಾಗ ಅಲ್ಲಿ ರೆಸಾರ್ಟ್ ಬದಲಾವಣೆ ಮಾಡಿದ್ದಾರೆ ಸರ್, ಮತ್ತೊಂದು ರೆಸಾರ್ಟ್. ಇಲ್ಲ, ಅದಕ್ಕೆ ಹೇಳಿದಾಗ ಆತಂಕ ಇರೋದು ಸೃಷ್ಟಿ ಮಾಡ್ಕೊಂಡವ್ರಿಗೆ. ಸೃಷ್ಟಿ ಮಾಡ್ಕೊಂಡವ್ರ ಆತಂಕ ಇವತ್ತಿಗೆ ಬಗೆಹರಿತದ ನೋಡೋಣ. ಅತೃಪ್ತ ಶಾಸಕರು ಬರ್ತಾರೆ ಸರ್, ಸಾಯಂಕಾಲ ಕಾದ್ ನೋಡಿ.